ಬೇಸಿಗೆ ರಜೆ ಬರ್ತಾ ಇದ್ದಂತೆ ಅಪ್ರಾಪ್ತೆಯರು ನಾಪತ್ತೆಯಾಗ್ತಾ ಇದ್ದಾರೆ. ಹೌದು, ರಾಯಚೂರಿನಲ್ಲಿ 19 ಪ್ರಕರಣಗಳು ನಡೆದಿರುವಂತದ್ದು. ಪ್ರತಿ ವರ್ಷ ಬೇಸಿಗೆಯಲ್ಲೂ ಸಹ ಇದೇ ಕತೆ. ಪಿಯುಸಿ ಎಕ್ಸಾಮ್ ಮುಗೀತು, SSLC ಎಕ್ಸಾಮ್ ಮುಗೀತು, ರಿಸಲ್ಟ್ ಬಂದಾಯಿತು. ಪ್ರತಿ ವರ್ಷ ಸಹ ಬೇಸಿಗೆಯಲ್ಲಿ ರಾಯಚೂರಿನಲ್ಲಿ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ. 18 ವರ್ಷದ ಒಳಗಿನ ಮಕ್ಕಳನ್ನ ವಯಸ್ಕ ಯುವಕರು ಹಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ. ಆಲ್ರೆಡಿ ಇವಾಗ 19 ಪ್ರಕರಣಗಳು ನಡೆದು ಹೋಗಿದೆ. ಅದರಲ್ಲಿ 6 ಜನ ಯುವತಿಯರನ್ನ ಕರ್ಕೊಂಡು ಬಂದಿದ್ದಾರೆ. ಇನ್ನೂ 13 ಪ್ರಕರಣಗಳನ್ನ ಭೇದಿಸ್ತಾ ಇದ್ದಾರೆ. ನೋಟ್ಸ್ ತರಕ್ ಹೋಗ್ತೀನಿ, ಏನ್ ಡಿಸ್ಕಸ್ ಮಾಡಕ್ ಹೋಗ್ತೀನಿ, ಕಂಬೈನ್ ಸ್ಟಡಿ ಮಾಡಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ವಯಸ್ಸಲ್ಲದ ವಯಸ್ಸಿನಲ್ಲಿ ಪ್ರೀತಿ ಹುಟ್ಕೊಳ್ಳುತ್ತೆ. ಅದು ಪ್ರೀತಿ ಅಲ್ವೇ ಅಲ್ಲ, ಅಟ್ರಾಕ್ಷನ್ ಅಂತ ಕರಿಬಹುದು ಅಷ್ಟೇ. ಅದನ್ನೇ ಅಟ್ರಾಕ್ಷನ್ ಅನ್ನೇ ಪ್ರೀತಿ ಅಂತಲೇ ನಂಬಿಕೊಂಡು ವಯಸ್ಕ ಯುವಕರ ಜೊತೆ ಪರಾರಿ ಆಗ್ತಾ ಇದ್ದಾರೆ. ಪೋಷಕರು ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ. ಈಗಂಗೂ ಎಕ್ಸಾಮ್ಸ್ ಹಂಗೂ ಮುಗ್ದೋಯ್ತು, ರಿಸಲ್ಟ್ ಕೂಡ ಬಂದಾಯ್ತು. ಈಗ ನಾನು ಡಿಸ್ಕಸ್ ಮಾಡಕ್ ಹೋಗ್ತೀನಿ, ಯಾವ ಕೋರ್ಸ್ ತಗೊಳ್ಬೇಕು, ಮತ್ತೊಂದು ಮಗದೊಂದು ಪಕ್ಕದ ಮನೆಯವನ ಜೊತೆ ಡಿಸ್ಕಸ್ ಮಾಡಕ್ ಹೋಗ್ತೀನಿ, ಅಥವಾ ಫ್ರೆಂಡ್ ಅಲ್ಲಿ ಮೀಟ್ ಆಗಕ್ ಹೇಳಿದಾಳೆ, ಇಲ್ಲಿ ಮೀಟ್ ಆಗಕ್ ಹೇಳಿದಾಳೆ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಪೋಷಕರು ಮಕ್ಕಳ ಬಗ್ಗೆ ಎಚ್ಚರವನ್ನು ವಹಿಸಬೇಕಾಗಿದೆ.